ಕೃಷ್ಣ ಏನ್ ಪಿತಾಜಿ? ಇಡೀ ಮಾನವ ಕುಲಾನೆ ಮಲಗಿ ದೆವ್ವ ಎತ್ ಕುಡಿಯವತ್ತಾದ್ರೂ ನೀನಿನ್ನು ಯಾಕಪ್ಪ ಬಿತ್ಕೊಂಡಿಲ್ಲ? ನಿದ್ದೆ ಬರ್ತಾ ಇಲ್ಲ ಪಿತಾಜಿ. ಅಯ್ಯೋ, ನಿಮ್ಮಮ್ಮ ಏನಾದ್ರು ಜ್ಞಾಪಕಕ್ಕೆ ಬದ್ಲಾಕಂತ? ಇಲ್ಲ. ನಿಮ್ಮಜ್ಜಿ ಏನಾದ್ರು ಜ್ಞಾಪಕಕ್ಕೆ ಬದ್ಲಾ? ಇಲ್ಲ. ಹೋಗ್ಲಿ, ಈ ಮನೇಲಿ ಯಾರಾದ್ರೂ ನಿನ್ನ ಬೈದ್ರಕಂತ? ಇಲ್ಲ ಇಲ್ಲ. ಮತ್ ಯಾಕಪ್ಪ ಈ ಯೋಚನೆ? ನಂಗ ನಾನ್ ಜೈಲಲ್ಲಿದ್ದಾಗ ಬೆಂಚ್ ಕಲ್ ಮೇಲೆ ಮಲಗಿದ್ದಾಗ ದಿನಾ ರಾತ್ರಿ ಸೊಳ್ಳೆಗಳೆಲ್ಲ ಮೈ ತುಂಬಾ ಮುತ್ಕೊಂಡು ಗುಯ್ ಗುಟ್ತಾ ಸಪ್ತ ಸ್ವರ ಹಾಡ್ತಾ ಇದ್ವು. ಸಂಧಿ ಗೊಂದಿಗಳಿಂದ ತಿಗಣೆಗಳೆಲ್ಲ ಬಂದು ಮೈ ತುಂಬಾ ಮುತ್ಕೊಂಡು ರಕ್ತನ ಹೀರ್ತಾ ಆನಂದ ಪಡ್ತಾ ಇದ್ವು. ನಾವೆಲ್ಲ ಜೈಲ್ನಲ್ಲಿ ಒಂದೇ ರಕ್ತ ಹಂಚ್ಕೊಂಡು ಒಡ ಹುಟ್ಟಿದವ್ರ ತರ ಇದ್ವಿ. ಆದ್ರೆ ಇಲ್ಲೇನಿದೆ ಮಾರಿಯಮ್ಮನ್ ಡೆಸ್ಕು. ಈ ವಿಷಯ ನಿಮ್ಮ ಅತ್ತಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನೂ ನಿನ್ನಿಬ್ಬರನ್ನು ಜೈಲಿಗೆ ಕಳಿಸ್ಬಿಡ್ತಾಳೆ ಕಣೋ. ಲೇ ಕೇಳು, ಒಂದ್ ಆನೆ ತಂದ್ಕೊಡು ಅಂದ್ರೆ ತಂದ್ಕೊಡ್ಬಹುದು, ಒಂದ್ ಕುದುರೆ ತಂದ್ಕೊಡು ಅಂದ್ರು ತಂದ್ಕೊಡ್ಬಹುದು, ಬೇಡ ಒಂದ್ ಕತ್ತೆ ತಂದ್ಕೊಡು ಅಂದ್ರು ನಿನ್ ತಲೆನೆಲ್ಲ ನುಣ್ಣಗೆ ಬೋಳ್ಸಿ 3 ನಾಮ ಹಾಕ್ಬಿಟ್ಟು ತಿರುಪ್ತಿಗೆ ಹೋಗ್ತಾ ಇರು ಅಂತ ಕಳಿಸ್ಕೊಡ್ಬಹುದು. ಹೋಗಿ ಹೋಗಿ ಸೊಳ್ಳೆ ತಿಗಣೆ ತಂದ್ಕೊಡು ಅಂದ್ರೆ ನಾನ್ ಎಲ್ಲಿಂದನಪ್ಪ ತಂದ್ಕೊಡ್ಲಿ? ನನಗ್ ಬೇಡ, ನನಗ್ ಸೊಳ್ಳೆನೇ ಬೇಕು, ತಿಗಣೆನೇ ಬೇಕು. ಕೃಷ್ಣ ಕೃಷ್ಣ, ಎಲ್ಲದಕ್ಕಿಂತ ನಿನ್ ಕ್ಷೇಮ ನಿನ್ನ ಆರೋಗ್ಯನೇ ಮುಖ್ಯ ಕಂದ. ನಾಳೆಯಿಂದಲೇ 50 ಜನನ ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಸೊಳ್ಳೆ ತಿಗಣಿನ ತರಿಸಿ ಕೊಚ್ಚೋಳಪ್ಪ.